प्रभरार्चितलिङ्गं निर्मलभाषितशोभितलिङ्गं जन्मज दुःखविनाशकलिङ्गं तत्प्रणमामि सदा शिवलिङ्गं तत्प्रणमामि सदा ಶಿವಲಿಂಗಂ. ಬ್ರಹ್ಮ, ವಿಷ್ಣು ಮತ್ತು ಇತರ ದೇವರುಗಳಿಂದ ಪೂಜಿಸಲ್ಪಟ್ಟ, ಶುದ್ಧ ಮತ್ತು ಪವಿತ್ರವಾದ ಮಾತುಗಳಿಂದ ಸ್ತುತಿಸಲ್ಪಟ್ಟ, ಜನನ ಮರಣಗಳ ಚಕ್ರವನ್ನು ನಾಶ ಮಾಡುವ ಆ ಸದಾಶಿವಲಿಂಗಕ್ಕೆ ನಾನು ನಮಸ್ಕರಿಸುತ್ತೇನೆ ಎನ್ನುವುದೇ ಈ ಶ್ಲೋಕದ ಅರ್ಥವಾಗಿದೆ. ದೇವಮುನಿ ಪ್ರವರಾರ್ಚಿತಲಿಂಗಂ ಕಾಮದಹನ ಕರುಣಾಕರಲಿಂಗಂ ರಾವಣದರ್ಪ ವಿನಾಶಕಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ. ದೇವತೆಗಳು ಮತ್ತು ಋಷಿಗಳು ಪೂಜಿಸುವ ಅಪರಿಮಿತ ಕರುಣೆಯುಳ್ಳ ಮತ್ತು ರಾವಣನ ಅಹಂಕಾರವನ್ನು ನಿಗ್ರಹಿಸುವ ಆ ಸದಾಶಿವಲಿಂಗದ ಮುಂದೆ ನಾನು ನಮಸ್ಕರಿಸುತ್ತೇನೆ. ಇದು 2ನೇ ಶ್ಲೋಕದ ಅರ್ಥವಾಗಿದೆ. ಸರ್ವಸುಗಂಧ ಸುಲೇಪಿತಲಿಂಗಂ ಬುದ್ಧಿವಿವರ್ಧನ ಕಾರಣಲಿಂಗಂ ಸಿದ್ಧಸುರಾಸುರವಂದಿತಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ. ಆಲೋಚನಾ ಶಕ್ತಿಯನ್ನು ಉತ್ತುಂಗಕ್ಕೇರಿಸುವ, ತಾರತಮ್ಯದ ಬೆಳಕನ್ನು ಬೆಳಗಿಸುವ, ಸಿದ್ಧರು, ಸುರರು, ಅಸುರರು ಸಾಷ್ಟಾಂಗವೆರಗುವ ಆ ಸದಾಶಿವಲಿಂಗದ ಮುಂದೆ ನಾನು ನಮಸ್ಕರಿಸುತ್ತೇನೆ. ಇದು 3ನೇ ಶ್ಲೋಕದ ಅರ್ಥವಾಗಿದೆ. ಕನಕ ಮಹಾಮಣಿಭೂಷಿತಲಿಂಗಂ ಫಣಿಪತಿವೇಷ್ಟಿತ ಶೋಭಿತಲಿಂಗಂ ದಕ್ಷಸಯಜ್ಞ ವಿನಾಶಕಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ. ವಿವಿಧ ಆಭರಣಗಳಿಂದ ಅಲಂಕೃತವಾಗಿರುವ, ವಿವಿಧ ರತ್ನಗಳು, ಮಾಣಿಕ್ಯಗಳಿಂದ ಕೂಡಿದ, ಸುತ್ತಲೂ ಸುತ್ತಿಕೊಂಡಿರುವ ಸರ್ಪ ಭಗವಂತನ ಮಾಲೆಯಿಂದ ಹೊಳೆಯುತ್ತಿರುವ ದಕ್ಷ ಯಜ್ಞವನ್ನು ನಾಶಪಡಿಸುವ ಆ ಸದಾಶಿವಲಿಂಗಕ್ಕೆ ಮುಂದೆ ನಾನು ನಮಸ್ಕರಿಸುತ್ತೇನೆ ಎನ್ನುವುದು 4ನೇ ಶ್ಲೋಕದ ಅರ್ಥವಾಗಿದೆ. ಕುಂಕುಮ ಚಂದನ ಲೇಪಿತಲಿಂಗಂ ಪಂಕಜಹಾರ ಸುಶೋಭಿತಲಿಂಗಂ ಸಂಚಿತ ಪಾಪ ವಿನಾಶಕಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ. ಕಮಲದ ಮಾಲೆಗಳಿಂದ ಅಲಂಕೃತವಾಗಿರುವ, ಸಂಚಿತ ಪಾಪಗಳನ್ನು ಅಳಿಸುವ, ಕುಂಕುಮ ಮತ್ತು ಗಂಧಗಳಿಂದ ಲೇಪಿತವಾದ ಸದಾಶಿವಲಿಂಗದ ಮುಂದೆ ನಾನು ನಮಸ್ಕರಿಸುತ್ತೇನೆ. ಇದು 5ನೇ ಶ್ಲೋಕದ ಅರ್ಥವಾಗಿದೆ. ದೇವಗಣಾರ್ಚಿತ ಸೇವಿತಲಿಂಗಂ ಭಾವೈರ್ಭಕ್ತಿಭಿರೇವ ಚ ಲಿಂಗಂ ದಿನಕರ ಕೋಟಿ ಪ್ರಭಾಕರಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ. ದೇವರ ಬಹುಸಂಖ್ಯೆಯಿಂದ ಪೂಜಿಸಲ್ಪಡುವ ಮತ್ತು ಯಥಾರ್ಥವಾದ ನಂಬಿಕೆ ಮತ್ತು ಭಕ್ತಿಯಿಂದ ಪೂಜಿಸಲ್ಪಡುವ, ಕೋಟ್ಯಾಂತರ ಸೂರ್ಯರ ತೇಜಸ್ಸಿನಂತಿರುವ ಆ ಸದಾಶಿವನ ಲಿಂಗದ ಮುಂದೆ ನಾನು ನಮಸ್ಕರಿಸುತ್ತೇನೆ. ಇದು 6ನೇ ಶ್ಲೋಕದ ಅರ್ಥವಾಗಿದೆ. ಅಷ್ಟದಳೋ ಪರಿವೇಷ್ಟಿತಲಿಂಗಂ ಸರ್ವಸಮುದ್ಭವ ಕಾರಣಲಿಂಗಂ ಅಷ್ಟದರಿದ್ರ ವಿನಾಶಕಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ. ಎಲ್ಲ ಸೃಷ್ಟಿಗೆ ಕಾರಣವಾದ 8 ದಳಗಳ ಕಮಲದ ಮೇಲೆ ನಿಂತಿರುವ
ತನ್ನ 8 ಅಂಶಗಳಲ್ಲಿ ಎಲ್ಲ ಬಡತನ ದುಃಖವನ್ನು ನಾಶ ಮಾಡುವ ಆ ಸದಾಶಿವಲಿಂಗದ ಮುಂದೆ ನಾನು ನಮಸ್ಕರಿಸುತ್ತೇನೆ. ಇದು 7ನೇ ಶ್ಲೋಕದ ಅರ್ಥವಾಗಿದೆ. ಸುರಗುರು ಸುರವರ ಪೂಜಿತ ಲಿಂಗಂ ಸುರವರ ಪುಷ್ಪ ಸದಾರ್ಚಿತ ಲಿಂಗಂ ಪರಮ ಪರಂ ಪರಮಾತ್ಮಕಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ. ಎಲ್ಲ ಸುರರು ಮತ್ತು ಅವರ ಬೋಧಕ ಬೃಹಸ್ಪತಿ ಆಕಾಶದ ಉದ್ಯಾನಗಳಿಂದ ಅಸಂಖ್ಯಾತ ಹೂಗಳಿಂದ ಪೂಜಿಸಲ್ಪಡುವ ಅತೀಂದ್ರಿಯ ಮತ್ತು ಪರಮಾತ್ಮನಾಗಿರುವ ಆ ಸದಾಶಿವಲಿಂಗದ ಮುಂದೆ ನಾನು ನಮಸ್ಕರಿಸುತ್ತೇನೆ. ಇದು 8ನೇ ಶ್ಲೋಕದ ಅರ್ಥವಾಗಿದೆ. ಲಿಂಗಾಷ್ಟಕಂ ಇದಂ ಪುಣ್ಯಂ ಹ್ಯ ಪಠೇತ್ ಶಿವ ಸನ್ನಿಧೌ ಶಿವಲೋಕಮವಗ್ನೋತಿ ಶಿವನೇ ಸಹ ಮೋದತೆ. ಯಾರು ಈ 8 ಶ್ಲೋಕಗಳನ್ನು ಪಠಿಸುತ್ತಾರೋ ಅವರು ಶಿವನ ಸನ್ನಿಧಿಯೊಂದಿಗೆ ಶಿವಲಿಂಗವನ್ನು ಸ್ತುತಿಸುತ್ತಾರೋ ಅವರು ಆ ಪರಮಾತ್ಮನ ಆವಾಸ ಸ್ಥಾನವನ್ನು ಪಡೆಯುತ್ತಾರೆ ಮತ್ತು ಆತನೊಂದಿಗೆ ಶಾಶ್ವತವಾದ ಆನಂದವನ್ನು ಅನುಭವಿಸುತ್ತಾರೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಿದ್ದೀನಿ. ಶಿವನು ಎಲ್ಲರಿಗೂ ಒಳ್ಳೆಯದು ಮಾಡಲಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.